ಬಯಲಿನ ರೂಪದಲ್ಲಿ ಆಸೀನರಾಗಿರ್ತಕ್ಕಂಥ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳನ್ನು ಮನಸ್ಸಿನಲ್ಲಿ ಸ್ಮರಿಸ್ತಾ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪೂಜ್ಯರೇ, ಶ್ರೇಷ್ಠರೇ, ತಾಯಂದ್ರೆ, ಮಹನೀಯರೇ, ಸಾಧಕ ಕೃಷಿಕರೇ, 2 ವರ್ಷದ ಹಿಂದೆ ನೆನಪು ಜಾರುತ್ತೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಕೌಜಲಗಿಯಲ್ಲಿ ಬನಶಂಕರಿ ಗೋನುಸಂಧಾನ ಕೇಂದ್ರ ಅಂಥೇಳಿ ಸಾವಯವ ಕೃಷಿ ಪರಿವಾರ ಅನ್ನೋ ಸಂಸ್ಥೆ ಒಂದು ತರಬೇತಿ ಕೇಂದ್ರ ನಿರ್ಮಾಣ ಮಾಡಿದೆ. 5 ದಿನಗಳ ಕಾಲ ಸಾವಯವ ಕೃಷಿಯ ತರಬೇತಿ ಕಾರ್ಯಕ್ರಮ ನಡೆದಿತ್ತು. ಡಿಸೆಂಬರ್ 28ಕ್ಕೆ ಆ ತರಬೇತಿ ಮುಕ್ತಾಯ. ಸಂಜೆಗೆ ದರೆಪ್ಪ ಕಿತ್ತೂರು ಅವ್ರು ಏನು ಮಾತಾಡಿದ್ರು, ಅವ್ರ ಮಗ ಆ ಶಿಬಿರದಲ್ಲಿ ಶಿಬಿರಾರ್ಥಿ. ನಾನು ತರಬೇತಿ ಪೂರೈಸಿ ನನ್ನ ಊರಿಗೆ ಹೋಗುವ ಹವಣಿಕೆಯಲ್ಲಿ ಬ್ಯಾಗನ್ನು ತೊಗೊಂಬಂದು ವಾಹನದಲ್ಲಿ ಇಟ್ಕೊಳ್ತಾ ಇದ್ದೆ. ಸಿದ್ದೇಶ್ವರ ಸ್ವಾಮೀಜಿಯವರ ಆರೋಗ್ಯ ಭಾಳ ಬಿಗಡಾಯಿಸ್ತಾ ಇದೆ, ನೋಡ್ಕೊಂಡು ಹೋಗಲ್ವಾ ಅಂತ ಕೇಳಿದ್ರು. ನನ್ನ ಮನಸ್ಸಿಗೆ ಏನು ಅನ್ನಿಸ್ತೋ ಏನೋ, ಅವ್ರಿಗೇನೂ ಆಗಲ್ಲ, 8-10 ದಿನ ಆಗಿದೆ ನಾನು ಊರಿಂದ ಬಂದು, ಊರಿಗೆ ಹೋಗ್ತೀನಿ, ನನಗೆ ಅವ್ರಿಗೇನೂ ಆಗಲ್ಲ ಅಂತ ಅನ್ಸುತ್ತೆ ಅಂಥೇಳಿ ನಾನು ಊರಿಗೆ ಹೊರಟೋದೆ. ಮರುದಿನ ಅಲ್ಲ, ಅದರ ಮರುದಿನ ರಾತ್ರಿ ನಿದ್ದೆ ಬರ್ತಾಯಿಲ್ಲ. ಬೆಳಗ್ಗೆ ಅಳಬೇಕು ಅಂತ ಅನಿಸುತ್ತೆ. ಯಾವ ಶೋಕದ ಸುದ್ದಿಯೂ ನನ್ನ ಕಿವಿಗೆ ಬಿದ್ದಿಲ್ಲ. ತಡಿಲಿಕ್ಕಾಗ್ದೇ ನಾನು ನನ್ನ ಶ್ರೀಮತಿಗೆ ಹೇಳಿದೆ, ನಾನು ವಿಜಯಪುರಕ್ಕೆ ಹೋಗಿ ಬರಬೇಕು, ಅವ್ರನ್ನ ನೋಡ್ಕೊಂಬರ್ಬೇಕು ಅಂತ ಅನ್ನಿಸ್ತಾ ಇದೆ ಯಾಕೋ ಅಂಥೇಳಿದೆ. ಹೊರಟು ಬರುವಾಗ ದಾರಿಯಲ್ಲಿ ವಿಜಯಪುರ ತಾಲೂಕು ಅಂತ ನೆನಪು ಮಾಡ್ಕೊಂಡ ತಕ್ಷಣ ನೆನಪಾಗೋ ಊರು ನಿಡೋಣಿ. ಆ ನಿಡೋಣಿಯಲ್ಲಿರ್ತಕ್ಕಂಥ ನನ್ನ ಆತ್ಮೀಯರು ಗುರುಪಾದ್ ಬಾಗಿ ಅವ್ರನ್ನ ಕರ್ಕೊಂಡೆ, ಮೌನೇಶ್ ನಿಡೋಣಿ ಅವ್ರನ್ನ ಕರ್ಕೊಂಡೆ. ಇಲ್ಲಿಯ ದ್ವಾರ ಬಾಗಿಲಿನ ಹತ್ರ ಬಂದೆ. 3 ದ್ವಾರ ಬಾಗಿಲುಗಳು. 1ನೇ ದಿನ ಪ್ರವೇಶ ಮಾಡಲಿಕ್ಕೆ ಇವರೆಲ್ಲರೂ ಸೇರಿ ಅವರು ಇವರು ಅಂಥೇಳಿ ನನಗೆಲ್ಲ 100 ಬಿರುದುಗಳನ್ನ ಕೊಟ್ಟು ಆ ಗೇಟಿನ ಒಳಗಡೆ 1ನೇದ್ರೊಳಗೆ ದಬ್ಬಿಟ್ರು. ಆದರೆ ಆ ಗೇಟಿನ ಒಳಗಡೆ ಇವ್ರನ್ನ ಯಾರನ್ನೂ ಬಿಡಲೇ ಇಲ್ಲ. ಯಾರು ನಾನು ದಬ್ಬಿದ್ರು ಅವ್ರು ಬಿಡಲೇ ಇಲ್ಲ. 2ನೇ ಗೇಟಲ್ಲಿ ನನ್ನನ್ನು ಪರಿಚಯ ಮಾಡಿಕೊಡೋರು ಯಾರು? ಕನ್ನೇರಿ ಮಠದ ಪೂಜ್ಯ ಸ್ವಾಮೀಜಿಗಳು ನನ್ನ ಕೈ ಹಿಡಿದು ಕರ್ಕೊಂಡೋದ್ರು ಒಳಗೆ. ಇಲ್ಲಿಗೆ ಬಂದು ಇಲ್ಲೆಲ್ಲ ಸಂಸದರಿದ್ದಾರೆ, ಶಾಸಕರಿದ್ದಾರೆ. ಮೆಟ್ಲತ್ತೋದು ಹೇಗೆ? ಸಿದ್ದೇಶ್ವರ ಸ್ವಾಮಿಗಳು ಅಲ್ಲಿ ಮಲಗಿದ್ದಾರೆ. ಇಲ್ಲಿ ನಿಂತವ್ರು ಹೇಳ್ತಾರೆ, ಅವ್ರನ್ನ ನೋಡಬೇಕು, ಅವರು ಮಾತಾಡದೇ ಇದ್ದರೂ ಅವರ ಮೌನದಲ್ಲಿ ನನ್ನ ಮೌನ ಬೆರಿಬೇಕು ಅಂತ ಭಾಳ 1 ನಿಮಿಷ ಮೌನವಾಗಿ ಪ್ರಾರ್ಥನೆ ಮಾಡಿದೆ. ಕನ್ನೇರಿ ಶ್ರೀಗಳು ಯಾವ ಕಾರಣಕ್ಕೋ ಏನೋ ಗೊತ್ತಿಲ್ಲ ಮೆಟ್ಲು ಇಳ್ಕೊಂಬಂದರು. ಆನಂದ ಎಷ್ಟೊತ್ತಾಯಿತು ಬಂದು ಅಂದರು. ಈಗಷ್ಟೇ ಬಂದೆ ಸ್ವಾಮೀಜಿ ಅಂದರು. ಅವ್ರ ಕೈ ಹಿಡಿದು ಮೇಲೆ ಕರ್ಕೊಂಡು ಹೋಗ್ಬಿಟ್ರು. ನೋಡ್ತಾ ಇಲ್ಲ ಅವರು. ಮುಖಕ್ಕೆ ಆಮ್ಲಜನಕದ ಕವಚ ಇದೆ. ಬದುಕಲಿ ಶರೀರ ಅಂತ ಮನಸ್ಸು ಬೇಡ್ತಾ ಇದೆ. ನಾನು ಬಯಲಾಗಬೇಕು ಅಂತ ಆ ಶರೀರ ಬೇಡ್ತಾ ಇದೆ ಪರಮಾತ್ಮನ ಹತ್ರ. ಸಾಷ್ಟಾಂಗ ಪ್ರಣಾಮಗಳನ್ನ ಮಾಡಿದೆ. ಉಸಿರಿರುವವರೆಗೆ ರೈತರ ಗೋವಿನ ಸೇವೆ ಮಾಡುವ ಆಶೀರ್ವಾದ ಮಾಡಿ ಗುರುಗಳೇ ಅಂಥೇಳಿ ಪ್ರಣಾಮ ಮಾಡಿ ನಮಸ್ಕಾರ ಮಾಡಿ ಕೆಳಗಿಳಿದು ಬಂದೆ. 1ನೇ ಗೇಟಲ್ಲಿ ನನ್ನ ಯಾರು ಅವರು ಇವರು ಅಂಥೇಳಿ ಬಿರುದು ಕೊಟ್ಟು ಕಳಿಸಿದ್ರೋ ಅವರೆಲ್ಲರೂ ಕಾಯ್ತಾಯಿದ್ರು. ನಾನು ಹೊರಗೆ ಬಂದಿದ್ದೇ ತಕ್ಷಣ ನನ್ನ ಕಾಲು ಮುಟ್ಟು ನಮಸ್ಕಾರ ಮಾಡಲಿಕ್ಕೆ ಶುರು ಮಾಡಿಬಿಟ್ರು. ಸಿದ್ದೇಶ್ವರ ಸ್ವಾಮಿಗಳು ನೀನು ನೋಡ್ಕೊಂಬಂದಿದ್ದೀರಿ, ಇದು ಎಂಥ ಭಾವನೆಯ ಲೋಕ ಅಂಥೇಳಿ ಅವ್ರ ಮನೆಗೆ ಹೋದೆ. ಅವ್ರ ಮನೇಲಿ ಅದೇ ಗುರುಪಾದ್ ಬಾಗಿ ಸಿದ್ದೇಶ್ವರ ಸ್ವಾಮಿಗಳ ದರ್ಶನ ಮಾಡ್ಕೊಂಬಂದವರು ಇವರು ಅಂಥೇಳಿ ಅವ್ರ ಮನೇಲೆಲ್ಲ ಹೇಳಿದ್ರು. ಅವ್ರ ಮನೆಯವರೆಲ್ಲರೂ ಕೂಡ ಇವ್ರ ರೀತಿಯ ವರ್ತನೆಯನ್ನೇ ಪ್ರಾರಂಭ ಮಾಡಿದ್ರು. ದಾರಿಲಿ ಬರುವಾಗ, ಊರಿಗೆ ವಾಪಸ್ ಆಗುವಾಗ ಒಂದು 12-1 ಗಂಟೆ ಹೊತ್ತಿಗೆ ಊರಿಗೆ ವಾಪಸ್ ಹೊರಟಿದ್ದೇನೆ. ಇಲ್ಲ ಅನ್ನೋ ಸುದ್ದಿ ಬಂತು. ಉಸಿರಾಟ ನಿಂತಿದೆ ಅಂತ ಸುದ್ದಿ ಬಂತು. ಆ ಕ್ಷಣದಲ್ಲಿ ನನ್ನನ್ನು ಯಾರು ಪರಿಚಯ ಮಾಡಿ
ಅವ್ರ ಹತ್ರ ಕಳಿಸಿದ್ರು, ಅವರಿಗೆ ದರ್ಶನೇ ಕೊಡಲಿಲ್ವಲ್ಲ ಸಿದ್ದೇಶ್ವರ ಸ್ವಾಮಿಗಳೇ, ಅವರ ಮಾತನ್ನು ಕೇಳಿಸ್ಕೊಳ್ಳಿಕ್ಕೆ ಆಗಲಿಲ್ವಲ್ಲ ನಿಮಗೆ ಅಂಥೇಳಿ ಮನಸ್ಸು ಭಾಳ ನೋವಿನಲ್ಲಿ ಜಾರಿತ್ತು. ಮರುದಿನ ಸಂಜೆ ಚುಚ್ಚುವ ಕಟ್ಟಿಗೆಯ ಮೇಲೆ ಶರೀರ ಮಲಗಿದೆ. ಕನ್ನೇರಿ ಶ್ರೀಗಳು ನಿಡೋಣಿಗೆ ಫೋನ್ ಮಾಡ್ತಾರೆ. ಯಾರು ನನ್ನನ್ನು ಗೇಟಿನಿಂದ ಅವರು ಇವರು ಅಂತ ಬಿಡಿಸಿದ್ರೋ ಅವ್ರಿಗೆ ಫೋನ್ ಮಾಡ್ತಾರೆ, ತುಪ್ಪ ಇದ್ದರೆ ತಗೊಂಬ ಗುರುಪಾದ ಅಂತ ಫೋನ್ ಮಾಡ್ತಾರೆ. ಆ ತುಪ್ಪವನ್ನು ತರಿಸ್ಕೊಂಡವ್ರು ಯಾರು? ಈ ಗುರುಪಾದನಿಗೆ ದರ್ಶನ ಆಗಲಿಲ್ಲ ಅಂತ ನಾನು ಏನು ಬೇಡದೆ ತುಪ್ಪ ತರಿಸ್ಕೊಳ್ಳೋದ್ರ ಮೂಲಕ ಗುರುಪಾದಂಗೆ ದರ್ಶನ ಕೊಟ್ಟಂಥವ್ರು ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು. 1 ವರ್ಷ ಕಳೆದಿದೆ. 2ನೇ ವರ್ಷ ನೆನಪು ಮಾಡ್ಕೊಳ್ಳೋಂಥ ಕಾರ್ಯಕ್ರಮ ಬಂದಿದೆ. ಬೆಂಗಳೂರಿನಲ್ಲಿದ್ದೀನಿ. ನನ್ನ ಶ್ರೀಮತಿಯ ಅಣ್ಣನ ಮಗನ ಮದುವೆ. ನಾಳೆ ಮದುವೆ, ಇವತ್ತು ಇಲ್ಲಿ ಸಭೆ ಇದೆ. ಮನಸ್ಸು ಬೆಂಗಳೂರಿನಲ್ಲಿದ್ದರೂ ವಿಜಯಪುರದಲ್ಲಿದೆ. ಬೆಳಗ್ಗೆ ಉಪಹಾರ ಆಯಿತು. ನಾನು ಎಲ್ಲಿ ಹೋಗಿದ್ದೀನಿ ಅಂತಲೇ ಮನೇಲಿ ಗೊತ್ತಿಲ್ಲ. ನಾನು ಸಂಜೆ 5 ಗಂಟೆ ಹೊತ್ತಿಗೆ ಇಲ್ಲಿದ್ದೀನಿ. ದೊಡ್ಡ ಸಭೆ ನೆರವೇರಿದೆ. ಇಲ್ಲಿಗೆ ಬರಬೇಕು, ಅವ್ರ ಹತ್ರಕ್ಕೆ ಬರಬೇಕು ಅನ್ನೋ ಮನಸ್ಥಿತಿ ಇದ್ರೂ ಸಮೂಹ ಕಿಕ್ಕೆರೆದು ಕೂತಿದೆ, ಹತ್ರ ಕೂತಿದೆ, ಒಬ್ರಿಗೊಬ್ರಿಗೆ ಅಂಟ್ಕೊಂಡು ಕೂತಿದ್ದಾರೆ. ನಾನೆಲ್ಲೂ ದಾಟುವ ಹಾಗಿಲ್ಲ. ಆದರೆ ನಾನು ಹತ್ರಕ್ಕೆ ಹೋಗಲೇಬೇಕು ಅಂತ ಮನಸ್ಸು ಹವಣಿಸ್ತಾ ಇದೆ, ಹೊಯ್ದಾಡ್ತಾ ಇದೆ. ಎಲ್ಲರೂ ಆರತಿ ಮಾಡೋಣ, ನಿಂತ್ಕೊಳ್ಳಿ ಅಂಥೇಳಿ ಇಲ್ಲಿಂದ ನಿರ್ವಾಹಕರಿಂದ ಒಂದು ಸೂಚನೆ ಬಂತು. ಸ್ವಾಮೀಜಿ ಎಲ್ಲರೂ ನಿಂತ್ಕೊಂಡ ತಕ್ಷಣ ನಂಗೆ ದಾರಿ ಸಿಕ್ಬಿಡ್ತು. ನಾನು ಆ ದಾರಿ ಒಳಗೆ ಓಡ್ಕೊಂಡು ಬಂದ್ಬಿಟ್ಟೆ. ಯಾರೋ ಒಬ್ಬರು ಕೈಯಲ್ಲಿ ಒಂದು ದೀಪ ತಂದುಕೊಟ್ರು. ನನ್ನ ಕೈ ನನಗೆ ಗೊತ್ತಿಲ್ಲದಿದ್ದಂಗೆ ಆರತಿ ಮಾಡಿಬಿಡ್ತು. ನನ್ನ ಕೈಗೆ ದೀಪ ತಂದುಕೊಟ್ಟವ್ರು ಯಾರು? ನನ್ನನ್ನು ಅಲ್ಲಿಂದ ಇಲ್ಲಿ ಕರೆಸ್ಕೊಂಡವ್ರು ಯಾರು? ಅನೇಕ ಸರಿ ಈ ಪ್ರಶ್ನೆಗೆ ಉತ್ತರ ಇಲ್ಲ. ಸಿದ್ದೇಶ್ವರ ಸ್ವಾಮಿಗಳನ್ನು ನನ್ನ ಮನಸ್ಸು ಕ್ಷಣ ಕ್ಷಣ ನೆನಪಿಸ್ಕೊಳ್ಳುತ್ತೆ, ಪ್ರತಿದಿನ ನೆನಪಿಸ್ಕೊಳ್ಳುತ್ತೆ. ಇವತ್ತು ಮಾತಾಡು ಅಂಥೇಳಿ ಹರ್ಷಾನಂದರು ಮಾತಾಡಬೇಕು ಅಂಥೇಳಿ ಕೆಲವು ವಾರಗಳ ಹಿಂದೆ ಕರೆದಾಗ, ಕೆಲವು ದಿನಗಳ ಹಿಂದೆ ನಮ್ಮ ಆಲ್ಮಟ್ಟಿ ಸ್ವಾಮೀಜಿಯವರು ಆ ಕಾರ್ಯಕ್ರಮದ ನೆನಪು ಮಾಡಿ ಬರ್ತಾಯಿದ್ದೀರಿ ತಾನೆ ಅಂತ ಕರೆದಾಗ, ಅವರಿದ್ದಾಗಲೆಲ್ಲ ಅವ್ರ ಎದುರುಗಡೆ ಮೌನವಾಗಬೇಕು ಅಂತೇಳಿ ಬರ್ತಾಯಿದ್ದವನು ನಾನು. ಅವ್ರು ಇಲ್ಲದಾಗ ಮಾತಾಡೋವಂಥ ಸ್ಥಿತಿ ಬಂತಲ್ಲ ಅಂಥೇಳಿ ಒಂದು ಸಲ ಮನಸ್ಸು ಕಸಿವಿಸಿ ಆಯಿತು. ಸ್ವಾಮೀಜಿ ಸುಧಾರಿತ ಕೃಷಿಯ ಬಗ್ಗೆ ಮಾತಾಡಬೇಕು ಅಂತ ಇವತ್ತಿನ ಸಭೆ. ಯಾವುದೇ ಕಾರಣಕ್ಕೆ 40 ನಿಮಿಷ ದಾಟಬಾರ್ದು ಅಂಥೇಳಿ ಆಲ್ಮಟ್ಟಿ ಸ್ವಾಮೀಜಿಗಳ ಆತ್ಮೀಯ ಕಿವಿ ಮಾತು ಇವೆಲ್ಲವನ್ನು ಇಟ್ಕೊಂಡು ವೇದಿಕೆ ಮೇಲೆ ನಿಂತಿದ್ದೀನಿ. ಬೆಳಗ್ಗೆ ಅಷ್ಟೇ ಕೌಜಲಗಿಯಿಂದ ಮತ್ತದೇ ಕೌಜಲಗಿಯ ಒಂದು ತರಬೇತಿಯಿಂದ ಇಲ್ಲಿಗೆ ಬರ್ತಾಯಿದ್ದೀನಿ. ಯಾವ ಸ್ಥಿತಿಯಲ್ಲಿ ಕೃಷಿ ಇದೆ ಇವತ್ತು? ಕೃಷಿಯನ್ನು ನೋಡುವ ದೃಷ್ಟಿಕೋನದಲ್ಲಿ ಏನೆಲ್ಲ ವೈಪರೀತ್ಯ ಆಗಿದೆ ಇವತ್ತು. ಕೃಷಿ ಅನ್ನೋದು ಕೃಷಿಕನಿಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಂದಾಯ ಭೂಮಿಯ ಪಹಣಿಗೆ ಮಾತ್ರ ಸೀಮಿತವಾಗಿದೆಯೇ? ನಾನು ಮಾಡುವ ಕ್ರಿಯೆ ಅದು ನನ್ನದಲ್ಲದ ಭೂಮಿಯನ್ನೂ ವ್ಯಾಪಿಸಿದೆಯೇ ಅನ್ನೋದನ್ನು ಆಳವಾಗಿ ಯೋಚನೆ ಮಾಡಿದ್ರೆ ನಮಗೆ ನಿಜವಾದ ಕೃಷಿ ಅರ್ಥ ಗೊತ್ತಾಗುತ್ತೆ. ನನ್ನ ಕೃಷಿ ಕ್ಷೇತ್ರದಿಂದ ನಿನ್ನ ಕೃಷಿ ಕ್ಷೇತ್ರದಿಂದ ಎಷ್ಟು ಲಾಭ ಗಳಿಸಬಹುದು ಅನ್ನೋ ವ್ಯಾಖ್ಯಾನವೇ ನಮ್ಮನ್ನು ಒಂದು ದುರಂತಕ್ಕೆ ತಂದು ಇಟ್ಟಿದೆ. ನಿನ್ನ ಕೃಷಿ ಕ್ಷೇತ್ರದಲ್ಲಿ ಎಷ್ಟು ಲಾಭ ಗಳಿಸಬಹುದು ಅನ್ನುವ ಒಂದು ವ್ಯಾಖ್ಯಾನ ಇದೆಯಲ್ಲ, ಅದು ನಮ್ಮನ್ನು ದುರಂತಕ್ಕೆ ತಂದು ನಿಲ್ಲಿಸಿದೆ. ನಾನು ಏನು ಬೇಕಾದರೂ ಮಾಡ್ಬೋದು ನನ್ನ ಕೃಷಿ ಕ್ಷೇತ್ರದಲ್ಲಿ, ಅದು ನಂದು, ನನ್ನ ಪೂರ್ವಜರಿಂದ ಬಂದಂಥ ಆಸ್ತಿ ಅದು ಅನ್ನೋ ಮನೋಭೂಮಿಕೆಯನ್ನು ಹೆಚ್ಚೆಚ್ಚು ಬೇರೆ ಬೇರೆ ರೀತಿಯಲ್ಲಿ ಒತ್ತಿ ಹೇಳಿದ್ದರ ಪರಿಣಾಮ ನಮ್ಮನ್ನು ದುರಂತಕ್ಕೆ ತಂದು ನಿಲ್ಲಿಸಿದೆ ಅಂತ ಅನಿಸುತ್ತೆ.
ಈ ಕೃಷಿ ಪಕ್ಕದ ಮನೆಗೂ ಸಂಬಂಧಪಟ್ಟಿದೆ, ಪಕ್ಕದ ಕ್ಷೇತ್ರಕ್ಕೂ ಸಂಬಂಧಪಟ್ಟಿದೆ. ಈ ಕೃಷಿ ನನ್ನ ಗ್ರಾಮಕ್ಕೆ ಸಂಬಂಧಪಟ್ಟಿದೆ, ಈ ಕೃಷಿ ನನ್ನ ತಾಲೂಕಿಗೆ ಸಂಬಂಧಪಟ್ಟಿದೆ, ಈ ಕೃಷಿ ನನ್ನ ದೇಶಕ್ಕೆ ಸಂಬಂಧಪಟ್ಟಿದೆ, ಈ ಭೂಮಿ ಈ ವಿಶ್ವಕ್ಕೆ ಸಂಬಂಧಪಟ್ಟಿದೆ, ಈ ಭೂಮಿಯಲ್ಲಿ ಈ ಜೀವಜಾಲದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಂಬಂಧಪಟ್ಟಿದೆ ಅನ್ನುವ ಒಂದು ಅರಿವನ್ನು ಕೊಟ್ಟಿದ್ದರೆ ಸುಧಾರಿತ ಕೃಷಿಯ ಕುರಿತಾದಂಥ ಚಿಂತನೆಗೆ ನಾವು ಇವತ್ತು ಬರ್ತಿರಲಿಲ್ಲ. ಕೃಷಿ ನಾನು ಮಾಡುವುದು, ನನಗಾಗಿ ಮಾಡುವುದು ಅನ್ನೋ ಭಾವವನ್ನು ಈ ಹಣ ಜಾಗೃತ ಮಾಡಿದೆ. ಒಂದು ಪತಂಗಕ್ಕೆ, ಹಾರುವ ಪತಂಗಕ್ಕೆ ನಾನು ನನ್ನ ಕುಂಚದಲ್ಲಿ ಬಣ್ಣ ಬಳೆಯದ, ಪ್ರಕೃತಿಯೇ ಬಣ್ಣ ಬಳೆದಿರ್ತಕ್ಕಂಥ ಒಂದು ಪತಂಗಕ್ಕೆ ವಿಷ ಹೊಡೆದ್ರೆ ನಾನು ಎರೆಹುಳಕ್ಕೆ ವಿಷ ಹೊಡೆದಾಗೆ, ನಾನು ಹಾರುವ ಪಕ್ಷಿಗೆ ವಿಷ ಹೊಡೆದಾಗೆ, ನನ್ನ ಗೋವಿಗೆ ವಿಷ ಹೊಡೆದಾಗೆ, ನನ್ನ ಹೆತ್ತ ತಂದೆ ತಾಯಿಗಳಿಗೆ ವಿಷ ಹೊಡೆದಾಗೆ, ನಾನು ಹೆತ್ತಿರ್ತಕ್ಕಂಥ ಮಕ್ಕಳಿಗೆ ವಿಷ ಹೊಡೆದಾಗೆ, ಈಶ್ವರನಿಗೆ ಎಡೆ ಇಡುವ ಅನ್ನಕ್ಕೆ ವಿಷ ಹೊಡೆದಾಗೆ ಅನ್ನೋ ಅರಿವಿನಿಂದ ಹೊರಗೆ ಬಂದ ದಿನ ಭಾರತದ ಕೃಷಿ ಕುಸಿಯಲಿಕ್ಕೆ ಶುರುವಾಯಿತು. ನಾನು ಯಾರು ಅನ್ನೋ ಒಂದು ಪ್ರಶ್ನೆ ಬರಬೇಕು ಕೃಷಿಕರಿಗೆ. ಈ ಭೂಮಿಯಿಂದ ಎಷ್ಟು ಲಾಭ ತಗೊಂಡೆ ಅನ್ನೋ ಒಂದು ಪ್ರಶ್ನೆ ಹೇಗೆ ಬರುತ್ತೆ? ಈ ಕೃಷಿಯಿಂದ ನಾನು ಎಷ್ಟು ಉಳಿಸ್ತೆ ಅಂತ ಹೇಗೆ ರಾತ್ರಿ ಮಲ್ಕೊಂಡಾಗ ಬರುತ್ತೆ? ಈ ಬಿತ್ತನೆ ಬೀಜಕ್ಕಾಗಿ ನಾನು ಕೊಟ್ಟಂಥ ಹಣ ಎಷ್ಟು, ಕೊಯ್ಲು ಮಾಡಿದಾಗ ಅದರಿಂದ ಬಂದ ಲಾಭ ಎಷ್ಟು ಅನ್ನೋ ಪ್ರಶ್ನೆ ಹೇಗೆ ಬರುತ್ತೆ? ಆ ಪ್ರಶ್ನೆ, ಎಲ್ಲ ಪ್ರಶ್ನೆಗಳಿಗೂ ಮೂಲವಾಗಿ ಕೃಷಿಕನ ಮನಸ್ಸಿನಲ್ಲಿ ಬರಬೇಕಾದ್ದು ನಾನು ಯಾರು ಅನ್ನೋ ಒಂದು ಪ್ರಶ್ನೆ ಬರಬೇಕು. ನನ್ನ ಪಾತ್ರ ಏನು ಈ ಕ್ಷೇತ್ರದಲ್ಲಿ ಅನ್ನೋ ಪ್ರಶ್ನೆ ಬರಬೇಕು. ಅದು ಬರಲಿಲ್ವಾದರೆ ನಾನು ಕೃಷಿಕ ಅಲ್ಲ. ನಾನಲ್ಲ ಕೃಷಿ ಮಾಡ್ತಾ ಇರೋದು, ನಾವುಗಳು ಕೃಷಿ ಮಾಡ್ತಾ ಇರೋದು ಅನ್ನೋ ಭಾವ ಬಂದರೆ ಮಾತ್ರ ಕೃಷಿಕ ಅವನು. ಪತಂಗ ಕೃಷಿ ಮಾಡ್ತಾ ಇದೆ, ಹಕ್ಕಿ ಕೃಷಿ ಮಾಡ್ತಾ ಇದೆ, ಜಾನುವಾರು ಕೃಷಿ ಮಾಡ್ತಾ ಇದೆ, ಎರೆಹುಳ ಕೃಷಿ ಮಾಡ್ತಾ ಇದೆ, ಕಣ್ಣಿಗೆ ಕಾಣದ ಲಕ್ಷಾಂತರ ಕೋಟ್ಯಾಂತರ ಜೀವಿಗಳು ಕೃಷಿ ಮಾಡ್ತಾ ಇದೆ ಹಗಲು ರಾತ್ರಿ, ಲಾಭಾಪೇಕ್ಷೆ ಇಲ್ಲದೆ ಮಾಡ್ತಾ ಇವೆ. ನಾನು ಅನ್ನುವ ಭಾವವನ್ನು ತೆಗೆದು ಹಾಕುವ ಯಾವುದಾದ್ರೂ ಒಂದು ಮಾಧ್ಯಮ ಇದ್ದರೆ ಅದು ಕೃಷಿ. ಅದೇ ಅರಿವೇ ಇಲ್ಲದೇನೆ ಪಾಣಿಯನ್ನು ಮುಂದಿಟ್ಕೊಂಡು ನಂದು 100 ಎಕರೆ ಇದೆ, 200 ಎಕರೆ ಅಂದರೆ ಅವನು ಕೃಷಿಕ ಅಂತ ಹೇಗೆ ಒಪ್ಕೊಳ್ಳೋದು? ನೀನು ಅತ್ಯಂತ ಕಡಿಮೆ ತಪ್ಪು ಮಾಡಿದೀಯಾ ಜೀವನದಲ್ಲಿ. ನೀನು ನಾನೇ ಆಗುತ್ತಿದ್ದೆ. ನೀನು ಮಾಡಿರುವ ಅತ್ಯಂತ ಸಣ್ಣ ತಪ್ಪಿಗೆ ನಿನಗೆ ಮತ್ತೊಂದು ಜನ್ಮ ಕೊಡ್ತೀನಿ, ಪುಣ್ಯದ ಕೆಲಸ ಮಾಡಿ ನನ್ನ ಪಾದ ಸೇರು ಅಂತ ಕೊಟ್ಟಿರ್ತಕ್ಕಂಥ ಕಾಯಕ ಕ್ಷೇತ್ರದಲ್ಲಿ ವಿಷ ಸಿಂಪಡಣೆ ಮಾಡಿಬಿಟ್ವಿ. ಅಮೃತ ಕೊಡುವಂಥ ಗೋವಿಗೆ ವಿಷ ಕೊಟ್ಟಿವಿ. ಹಗಲು ರಾತ್ರಿ ನಮ್ಮ ಸಲುವಾಗಿ ಕೆಲಸ ಮಾಡುವಂಥ ಎರೆಹುಳುಗಳ ಬಾಯಿಗೆ ವಿಷ ಉಣಿಸಿದ್ವಿ. ಒಂದು ಪ್ರಶ್ನೆ, ಕೂತಿರ್ತಕ್ಕಂಥ ಹಂತಿ ಪದವನ್ನು ಹಾಡಿ ಎಲ್ಲರನ್ನೂ ರಂಜಿಸಿ ಲೋಕದಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳಲ್ಲಿ ಆನಂದವನ್ನು ಉಂಟು ಮಾಡಿ ಕಡೆಗಾಲದಲ್ಲಿರ್ತಕ್ಕಂಥ ಅವರು ಇಲ್ಲಿ ಹೆಜ್ಜೆ ಹಿಡಿದು ಕೆಳಗೆ ಹೋಗ್ಬೇಕಾದ್ರೆ ನನಗೆ ಅನ್ನಿಸ್ತಂಥ ಒಂದು ಮಾತು, ಇವರ ಮಕ್ಕಳಿಗೆ ಇವರು ಒಂದು ಭಾಷೆ ಕೊಡು ಅಂತ ಕೇಳಿದ್ರೆ ಆ ಮಕ್ಕಳು ಕೊಡದೇ ಇರ್ತಾರ ಅಂತ ಅನ್ನಿಸ್ತು. ನಾನು ಇನ್ನೇನು ಕೇಳಲ್ಲ ಕಣೆ, ಹತ್ರ ಒಂದು ಭಾಷೆ ಕೇಳ್ತೀನಿ ಕೊಡೆಯ, ಕನೆಗೆ ಅಲ ಬಂದಿದೆ ನನಗೆ ಒಂದು ಸಣ್ಣ ಭಾಷೆ. ನಾನು ಅಯೋಧ್ಯೆ ಕರ್ಕೊಂಡು ಹೋಗು ಅಂತ ಹೇಳಲ್ಲ, ವಿಮಾನ ಹತ್ತಲೇ ಇಲ್ಲ ಕಣೋ ಅಂತ ಕೇಳಲ್ಲ, ಕಾಶಿ ವಿಶ್ವನಾಥನ ದರ್ಶನ ಮಾಡಿಸು ಅಂತ ಕೇಳಲ್ಲ, ನನಗೆ ಹೊಸ ಆ್ಯಪಲ್ ಮೊಬೈಲ್ ತಂದುಕೊಡು ಕೇಳಲ್ಲ, ಲ್ಯಾಪ್ಟಾಪ್ ತಂದುಕೊಡು ಕೇಳಲ್ಲ. ನಾನು ಕೇಳೋದು ಒಂದೇ ಒಂದು ಭಾಷೆ, ಈಡೇರಿಸ್ತೀಯ ನಿನಗೆ ಅಂತ ಈ ಹಂತಿ ಪದ ಹಾಡ್ದಂಥವ್ರು ಅವ್ರ ಮಕ್ಕಳಿಗೆ ಕೇಳ್ತಾರೆ ಅಂತ ಭಾವಿಸ್ಕೊಳ್ಳಿ. ನಾನು ಕಣ್ಮುಚ್ಚುವ ಪೂರ್ವದಲ್ಲಿ ವಿಜಯಪುರದಲ್ಲಿರ್ತಕ್ಕಂಥ ಭಾಳ ದೊಡ್ಡ ಆಸ್ಪತ್ರೆ ಚಿಕಿತ್ಸೆ ಕೊಡ್ಸಪ್ಪ ಕೇಳಲ್ಲ. ನಾನು ಕೇಳೋದು ಒಂದೇ ಭಾಷೆ, ನಿನ್ನ ಹತ್ರ ನನ್ನನ್ನು ಎಲ್ಲಿ ಮಲಗಿಸ್ತೀಯೋ ಆ ಮಲಗಿಸುವ ಮಣ್ಣಲ್ಲಿ ವಿಷ ಸ್ಪರ್ಶ ಆಗದೆ ಇರೋಂಥ ಮಣ್ಣಲ್ಲಿ ಮಲಗಿಸಪ್ಪ ಅಂತ ಕೇಳಿದ್ರೆ ನನ್ನ ತಂದೆ ತಾಯಿಯನ್ನು ನಮ್ಮ ದೇಶದಲ್ಲಿ ಅಥವಾ ವಿದೇಶದಲ್ಲಿ ಎಲ್ಲಿ ಕರ್ಕೊಂಡು ಹೋಗೋಣ? ಲಕ್ಷ ರೂಪಾಯಿ ಇರಲಿ, ಕೋಟಿ ರೂಪಾಯಿ ಇರಲಿ, ನಮ್ಮ ಹತ್ರ ಎಲ್ಲಿ ಕರ್ಕೊಂಡೋಗಿ ಮಲಗಿಸೋದು ಆ ಹಿರಿಯ ಜೀವವನ್ನು? ಹಿರಿಯ ಜೀವಗಳನ್ನು ನಮ್ಮ ಕೃಷಿ ಕ್ಷೇತ್ರದಲ್ಲಿ ಮಲಗಿಸ್ಕೊಂಡಿದ್ದೀವಿ.
ಸದಾ ಸ್ಮರಣೆ ಇರಬೇಕು ಅಂತ ಆ ಜೀವಿಗಳನ್ನು ನಮ್ಮ ಜೊತೆಗೆ ಇಟ್ಕೊಂಡಿದ್ದೀವಿ, ತಬ್ಕೊಂಡಿದ್ದೀವಿ, ಅಪ್ಕೊಂಡಿದ್ದೀವಿ. ಹೋಗುವಾಗ ಬರುವಾಗ ಆಚೆ ಮನಸ್ಸು ತಲೆ ತಿರುಗದಿದ್ರು ಮನಸ್ಸು ಅಪ್ಪ ಇದ್ದಾಳೆ ಅಮ್ಮ ಇದ್ದಾರೆ ಅಂತ ತಿರುಗುತ್ತೆ. ಸುತ್ತ ವಿಷ ಹೊಡೆದಿದ್ದೀವಿ. ಆ ತಂದೆ ತಾಯಿಗಳಿಗೆ ಏನು ಅನಿಸ್ಬೇಡ. ಯಾವ ಉದ್ದೇಶದಿಂದ ಯಾವ ಕನಸಿನಿಂದ ಈ ಭೂಮಿಯನ್ನು ಈ ಸಂಸಾರಕ್ಕೆ ಈ ಕುಟುಂಬಕ್ಕೆ ಬಿಟ್ಟೋದೆ ಮರೆಯಾಗ್ತಾ ಇದೆಯಲ್ಲ ಅಂತ ಆ ಸಮಾಧಿ ಒಳಗೆ ಕೂತು ಆ ಮಣ್ಣೊಳಗೆ ಕೂತು ಆ ಚೇತನ ವಿಲವಿಲ ಅಂತ ಇರಲ್ವೇ? ಈ ಪ್ರಶ್ನೆಗಳನ್ನು ನಾನು ಬಯಲಾಗಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮಿಗಳನ್ನ ಪ್ರತಿದಿನ ಕೇಳ್ತೀನಿ. ನೀವು ಬಯಲಾಗಿದ್ದೀರಿ, ಬಯಲಲ್ಲಿರೋ ಎಲ್ರಿಗೂ ಈ ಪ್ರಶ್ನೆಯನ್ನು ಕೇಳಬೇಕು. ಸಿದ್ದೇಶ್ವರ ಸ್ವಾಮಿಗಳೇ, ನೀವು ಮೌನ ಆಗಬಾರ್ದು. ಪ್ರತಿ ಆ ಗಾಳಿಯಲ್ಲಿ, ಆ ಬೀಸುವ ತಂಗಾಳಿಯಲ್ಲಿ, ಬೀಳುವ ಬಿಸಿಲಿನ ಕಿರಣದಲ್ಲಿ ಈ ಪ್ರಶ್ನೆಯನ್ನು ಕೃಷಿಕ ಸಮಾಜದ ಮುಂದೆ ನೀವು ಕೇಳಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಸಾಷ್ಟಾಂಗ ಪ್ರಣಾಮಗಳು ಮಾಡ್ತೀನಿ ಬೆಳಗ್ಗೆ. ಅದೇ ನನ್ನ ಮಂತ್ರ, ಜೀವನದ ಮಂತ್ರ. ಯಾರಿಗೆ ವಿಷ ಕೊಟ್ವಿ? ಒಂದು ಮಗುಗೆ ಸಕ್ಕರೆಯನ್ನೇ ತಿಂದೇ ಇರುವಂಥ ಒಂದು ಭಾಗ್ಯ ದೊರಕಿದ್ರೆ, ದಿನಕ್ಕೆ 3 ಸಲ ಇಂಜೆಕ್ಷನ್ ತೊಗೊಂಡು ಶಾಲೆಗೆ ಹೋಗಬೇಕು ಅಂತ ಒಂದು ಪುಟ್ಟ ಮಗುಗಾದರೆ ಯಾವ ಪಾಪಕ್ಕೆ ಆ ಮಗುಗೆ ಈ ಶಿಕ್ಷೆ? ಯಾರೋ ಕೊಲೆ ಮಾಡಿದ್ರೆ ಅವ್ರನ್ನ ಗಲ್ಲಿಗೆ ಹಾಕಬೇಕು ಅಂಥೇಳಿ ಪತ್ರಿಕೆಯಲ್ಲಿ ಓದೋರು ನಾವು ಪ್ರತಿನಿತ್ಯ ಇಡೀ ಸಮಾಜವನ್ನು ಪ್ರಕೃತಿ ಸೃಷ್ಟಿಸಿರ್ತಕ್ಕಂಥ ನಿಸರ್ಗದ ಜೀವಜಾಲವನ್ನು ಕೊಲ್ತಾ ಇರೋದಕ್ಕೆ ನಮಗೇನು ಶಿಕ್ಷೆ ಇಲ್ವೇನು? ನಾವು ಪಾಪಿಗಳಲ್ವೇನೋ? ಯಾವ ಕೋರ್ಟ್ ನಮಗೆ ಶಿಕ್ಷೆ ಕೊಡುತ್ತೆ? ಈ ಪ್ರಶ್ನೆಯನ್ನು ಹಾಕೊಳ್ಳುವಂಥದ್ದು ಕೃಷಿಯ ನಿಜವಾದ ಬೀಜದ ಮಾತಿದು. ಯಾಕೆ ಉಕ್ರೇನು ಮತ್ತು ರಷ್ಯಾಕ್ಕೂ ಯುದ್ಧ ಆಗ್ತಾ ಇದೆ? ಯಾಕೆ ಇಸ್ರೇಲಿಗೂ ಇರಾನಿಗೂ ಯುದ್ಧ ಆಗ್ತಾ ಇದೆ? ಯಾಕೆ ಭಾರತದಲ್ಲಿ ಯುದ್ಧದ ಮನಸ್ಸಿದೆ? ಅಯ್ಯೋ, ದೇಶಗಳ ನಡುವೆ ಮಾತು ಬೇಡ. ನನ್ನ ಮನೆಯಲ್ಲಿ ಯುದ್ಧ ಇದೆ, ನನ್ನ ಹೆಂಡತಿಗೂ ನನಗೂ ಯುದ್ಧ ಇದೆ, ನನಗೂ ನನ್ನ ಹೆಣ್ಮಗುಗೂ ಯುದ್ಧ ಇದೆ, ನನಗೂ ನನ್ನ ಮಗುಗೂ ಗಂಡು ಮಗುಗೂ ಯುದ್ಧ ಇದೆ, ನನಗೂ ನನ್ನ ಪಕ್ಕದ ಕೃಷಿಕನಿಗೂ ಯುದ್ಧ ಇದೆ. ಯಾಕಿದೆ? ಒಂದು ಜೀವವನ್ನು ವಿಷದಲ್ಲಿ ಸಾಯಿಸಿದ್ರೆ ಹಲವು ಜೀವಗಳು ಅದರ ಸಹಕಾರಕ್ಕೆ ಬರುತ್ತೆ. ಇಡೀ ವಿಶ್ವದಲ್ಲಿ ಶಾಂತಿ ಇರಬೇಕು ಅಂತಾದರೆ, ತಾಳ್ಮೆ ಇರಬೇಕು ಅಂತಾದರೆ, ನೆಮ್ಮದಿ ಇರಬೇಕು ಅಂತಾದರೆ, ಧರ್ಮ ಇರಬೇಕು ಅಂತಾದರೆ, ಆತಿಥ್ಯ ಇರಬೇಕು ಅಂತಾದರೆ, ಯಾವ್ಯಾವ ಒಳ್ಳೆಯ ಗುಣಗಳನ್ನು ನಾವು ಪಟ್ಟಿ ಮಾಡ್ತೀವಿ ಅವೆಲ್ಲವೂ ಜೀವಂತವಾಗಿ ಉಳಿಬೇಕು ಅಂತಾದರೆ ಕೃಷಿ ಸಾತ್ವಿಕವಾದರೆ ಮಾತ್ರ ಉಳಿಯುತ್ತೆ. ಸಾತ್ವಿಕವಾದರೆ ಮಾತ್ರ ಉಳಿಯೋದು. ದಯಮಾಡಿ ಎಲ್ಲ ಕೃಷಿಕರು ನಾನು ಕೈ ಮುಗಿದು ಕೇಳ್ತೀನಿ, ಎಲ್ಲ ಅನ್ನವನ್ನು ಬಳಸ್ತಾ ಇರ್ತಕ್ಕಂಥ, ಆಹಾರವನ್ನು ಬಳಸ್ತಾ ಇರ್ತಕ್ಕಂಥ ಎಲ್ಲೆಲ್ಲ ಕೈ ಮುಗಿದು ವಿನಂತಿ ಮಾಡ್ತೀನಿ. ಯಾರ್ಯಾರು ಜೀವಜಾಲವನ್ನೆಲ್ಲ ತುಂಬ ಗೌರವದಿಂದ ಕಾಣ್ತಾ ಕೃಷಿಯನ್ನು ಮಾಡ್ತಾ ಇದ್ದಾರೋ, ವಿಷವನ್ನು ಸಿಂಪಡಿಸದೆ ಕೃಷಿಯನ್ನು ಮಾಡ್ತಾ ಇದ್ದಾರೋ ಅವ್ರನ್ನ ತುಂಬ ಗೌರವದಿಂದ ಕಾಣಬೇಕು. ಎಷ್ಟೇ ಕೋಟಿ ಇರಲಿ, ಹಣ ಇರಲಿ, ನೀನು ಬಯಲಾಗು ಅಂತ ಹೇಳೋಗಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮಿಗಳು, ಒಂದಾಗು ಅಂತ ಹೇಳಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮಿಗಳು, ಎಲ್ಲವನ್ನೂ ಬಿಟ್ಟಾಗ ಮಾತ್ರ ನಿನಗೆ ಭಗವಂತನ ದರ್ಶನ ಆಗುತ್ತೆ ಅಂತ ಹೇಳೋಗಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮಿಗಳು ಈ ಕೃಷಿಯ ಕಡೆ ಒಲವನ್ನು ತೋರಬೇಕು. ಈ ಕೃಷಿಯ ಕಡೆ ಬಂದಾಗ ಅಯ್ಯೋ, ಎಂಥ ಒಂದು ಸಮುದ್ರದ ಒಂದು ಹೆದ್ದಾರಿಯನ್ನು ಬಿಟ್ಟು ನಾನು ಕೌಲು ದಾರಿಯಲ್ಲಿ ಹೋಗ್ತಾ ಇದ್ದೆ, ಮುಳ್ಳು ದಾರಿಯಲ್ಲಿ ಹೋಗ್ತಾ ಇದ್ದೆ ಅಂತ ಅನಿಸುತ್ತೆ. ಪತಂಗವನ್ನು ಪ್ರೀತಿಸೋ ಗುಣ ಇಲ್ಲದೇ ಇದ್ದರೆ, ಹಕ್ಕಿಯನ್ನು ಪ್ರೀತಿಸೋ ಗುಣ ಇಲ್ಲದೇ ಇದ್ದರೆ ಎಷ್ಟು ಸುಂದರವಾಗಿದೆ ಈ ಜಗತ್ತು ಅನ್ನೋದಕ್ಕೆ ಒಂದು ಮಾತು ಹೇಳ್ತೀನಿ. ದೂರದ ದೇಶದಲ್ಲಿ ಓದ್ತಾ ಇರ್ತಕ್ಕಂಥ ಮಗನಿಗೆ ಹಬ್ಬದ ಸಂದರ್ಭದಲ್ಲಿ ಈ ಊರಿನಲ್ಲಿರ್ತಕ್ಕಂಥ ತಾಯಿಗೆ ಸಿಹಿ ತಿನ್ನಿಸ್ಬೇಕು ಅನಿಸುತ್ತೆ. ಹೆಂಗೆ ತಿನ್ನಿಸೋದು? ಯಾವ ಕೈಯಲ್ಲಿ ತಿನ್ನಿಸೋದು? ಇರೋದು ಇಷ್ಟುದ್ದ ಕೈ, ಮಗ ಇರೋದು 1000 ಕಿಲೋಮೀಟ್ರ್ ದೂರದಲ್ಲಿ, ಸಿಹಿ ತಿನ್ನಿಸೋಕ್ಕಾಗತ್ತೆಯೇ? ಯಾರಿಗೋ ವಾಟ್ಸಪ್ ಸಂದೇಶ ಕಳಿಸಿದ್ರೆ ಅವರು ಇವ್ರ ಮಗನಿಗೆ ಸಿಹಿ ತಿನ್ನಿಸ್ತಾರೆಯೇ? ಹೇಗೆ ಸಂದೇಶ ಕಳಿಸೋದು ಹೇಗೆ? ಎಷ್ಟು ಸರಳವಾಗಿ ಒಂದು ಸಂದೇಶವನ್ನು ಕಳಿಸ್ಬೋದು ಗೊತ್ತಾ ಮಗನಿಗೆ? ದೂರದ ಊರಿನಲ್ಲಿರ್ತಕ್ಕಂಥ ಮಗನಿಗೆ ಸಂದೇಶವನ್ನು ಭೂಮಿ ತಾಯಿಗೆ ಸಿಹಿ ಉಣಿಸಿದ್ರೆ
ಯಾರೋ ದೂರದಲ್ಲಿರ್ತಕ್ಕಂಥವ್ರ ಮಗನಿಗೆ ಇದು ತೊಗೊಂಬಂದು ಸಿಹಿ ಉಣಿಸ್ತಾರೆ ಕಣ್ರಿ. ಇದು ಅನುಭವಕ್ಕೆ ತಗೋಬೇಕು ನೀವು. ಆವಾಗ ಕೃಷಿ ಅಗಾಧತೆ ಅರ್ಥ ಆಗುತ್ತೆ, ಜೀವಜಾಲದ ಮಹತ್ವ ಅರ್ಥ ಆಗುತ್ತೆ. ಒಂದು ಎರೆಹುಳು ಸಂದೇಶವನ್ನು ರವಾನೆ ಮಾಡುತ್ತೆ, ಒಂದು ಪತಂಗ ರವಾನೆ ಮಾಡುತ್ತೆ. ಕಣ್ಣಿಗೆ ಕಾಣದ ಜೀವಿಗಳು ನೂರಾರು ಲಕ್ಷಾಂತರ ಕೋಟ್ಯಾಂತರ ಜೀವಿಗಳು ಭೂಮಿಯಲ್ಲಿದೆ. ಸಂವೇದನೆ ಇದೆ ಅವಕ್ಕೆ, ಮಾತಾಡ್ತಾವವು, ಬೆಂತಟ್ಟಿಸ್ಕೊಳ್ತಾವವು, ನನ್ನ ಕಷ್ಟಕ್ಕೆ ಸ್ಪಂದಿಸ್ತಾವವು. ಜೀವಾಮೃತ ಬೀಜಾಮೃತ ಈ ಕಲ್ಪನೆ, ಇಷ್ಟೇ ಕಲ್ಪನೆಯಿಂದ ಇದ್ದರೆ ಕೃಷಿ ಅಲ್ಲ. ಇಷ್ಟೆಲ್ಲ ಜೀವಿಗಳು ನನ್ನ ಜೊತೆ ಇದ್ದಾಗ ನಾನು ಏಕಾಂಗಿ ಅನ್ನೋ ಭಾವದಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೀವಲ್ಲ, ವಿಷ ಇದ್ದರೆ ಮಾತ್ರ ಕೃಷಿ ಬದುಕತ್ತೆ ಅನ್ನೋ ಭ್ರಮೆಯಲ್ಲಿದ್ದೀವಲ್ಲ, ಇದರಿಂದ ಹೊರಗೆ ಬರಬೇಕು. ಇವತ್ತಿನ ದಿನದಲ್ಲಿ ನನ್ನ ಜೊತೆಗೆ ಹಗಲು ರಾತ್ರಿ ದುಡಿಯುವಂಥ, ₹1 ಅಪೇಕ್ಷೆ ಪಡದೇ ಇರತಕ್ಕಂಥ, ಯಾವ ಅಂಗಡಿಯಲ್ಲೂ ಸಿಗದೇ ಇರತಕ್ಕಂಥ ಜೀವಿಗಳನ್ನು ಭಗವಂತ ಭೂಮಿ ತಾಯಿ ಸೃಷ್ಟಿಸ್ಕೊಟ್ಟೋಗಿದೆ. ಅದನ್ನು ಅವಲಂಬಿಸಿದ್ದೀನಿ, ಅದನ್ನು ನಂಬಿದ್ದೀನಿ, ಅದರ ಬಗ್ಗೆ ಗೌರವ ಇದೆ ಅನ್ನೋ ಭಾವದಲ್ಲಿ ಮಾಡುವ ಕೃಷಿ ನಿಜವಾದ ಸುಧಾರಿತ ಕೃಷಿ. ಯಾವುದೇ ಕಾರಣಕ್ಕೆ ನನ್ನ ಕೈಯಿಂದ ಜೀವಂತ ಇರುವವರೆಗೆ ನಾನು ಭೂಮಿಗೆ ವಿಷ ಹಾಕಲ್ಲ ಅನ್ನೋ ಸಂಕಲ್ಪ ಕೇವಲ ನನ್ನ ಕೃಷಿ ಭೂಮಿಗೆ ವಿಷ ಹಾಕಲ್ಲ ಅಂತಲ್ಲ, ನನ್ನ ಕೃಷಿ ಭೂಮಿ ಜೊತೆಗೆ ಪ್ರಕೃತಿಲಿರ್ತಕ್ಕಂಥ ಎಲ್ಲ ಭೂಮಿಗಳಿಗೆ, ಭೂಮಿಯಲ್ಲಿರ್ತಕ್ಕಂಥ ಜೀವಜಾಲಕ್ಕೆ ನಾನು ವಿಷ ಹಾಕಲ್ಲ. ನಾನು ಅದು ಸಮಾನ ಅನ್ನೋ ಭಾವನೆಯನ್ನು ಕೃಷಿ ಕಲಿಸುತ್ತೆ. ದಯಮಾಡಿ ಈ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡಬೇಕು. ಇವತ್ತು ತವ್ರ ಮನೆಗೆ ಮಗಳು ಬಂದಾಗ ತಾಯಿ ವಾಪಸ್ಸು ಗಂಡನ ಮನೆಗೆ ಹೋಗೋತ್ತಿಗೆ ಏನಾರು ಕೈಯಿಂದ ಕೊಟ್ಟು ಕಳಿಸ್ತಾಳೆ. ಆ ಪದ್ಧತಿ ನಮ್ಮ ದೇಶದಲ್ಲ, ಎಲ್ಲ ದೇಶದಲ್ಲೂ ಇದೆ. ಭೂಮಿಯನ್ನೇ ತವರು ಮನೆ ಅಂತ ಭಾವಿಸ್ಕೊಂಡಿರ್ತಕ್ಕಂಥ ಲಕ್ಷಾಂತರ ಕೋಟ್ಯಾಂತರ ಜೀವಿಗಳು ನನ್ನ ಕೃಷಿ ಕ್ಷೇತ್ರಕ್ಕೆ ಬಂದೆ, ಅದರ ತವರಿನ ಮನೆಗೆ ಬಂದರೆ ನನ್ನ ಕೃಷಿ ಕ್ಷೇತ್ರ ಅವುಗಳಿಗೆ ಏನು ಕೊಟ್ಟು ಕಳಿಸ್ಬೇಕು, ನನ್ನ ತಾಯಿ ಏನು ಕೊಟ್ಟು ಕಳಿಸ್ಬೇಕು, ಹೀಗೊಂದು ಯೋಚನೆ ಮಾಡಿ. ನನಗೆ ಅಮೃತ ಬೇಕು, ಚಿಟ್ಟೆಗೆ ಬೇಡವೆ? ಗುಬ್ಬಕ್ಕಂಗೆ, ಕಾಗೆಗೆ, ಪಾರಿವಾಳಕ್ಕೆ, ಗಿಣಿಗೆ ಬೇಡವೆ? ಒಂದು ಮೊಬೈಲ್ನಲ್ಲಿ 4,000 ಜನರನ್ನು ಸೇರಿಸ್ಕೋಬಹುದು, 5,000 ಜನರನ್ನು ಸೇರಿಸ್ಕೋಬೋದು ಅಂತ ಇದೆಯಲ್ವಾ? ಅವರ ಸಂಪರ್ಕದ ನಂಬರು, ಹೆಸರು ಎಲ್ಲ ಸೇರಿಸ್ಕೋಬೋದು. ಭೂಮಿಯಲ್ಲಿ ಇರ್ತಕ್ಕಂಥ ಅಗಣಿತ ಜೀವರಾಶಿಗಳು ಕೂಡ ತಮ್ಮ ಸಂಪರ್ಕ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೋಬೇಕು ಅಂದರೆ ಹೇಗೆ ಮಾಡಬೇಕವು? ಯಾವ ಮೊಬೈಲ್ ಅಂಗಡಿಗೆ ಹೋಗ್ಬೇಕವು? ಒಂದು ಮಾವಿನ ಸಸಿ ನೆಟ್ಟರೆ ಒಂದು 250 ಸಂಪರ್ಕ ಸಂಖ್ಯೆಯನ್ನು ಭೂಮಿಗೆ ಸೇರಿಸ್ದಾಗೆ, ಒಂದು ಹಲಸಿನ ಸಸಿ ನೆಟ್ಟರೆ ಇನ್ನೊಂದು 300 ಸೇರಿಸ್ದಾಗೆ, ಒಂದು ಬಿದಿರನ್ನ ಸೇರಿಸಿದ್ರೆ, ಒಂದು ಅರಳಿಗಿಡನ ಸೇರಿಸಿದ್ರೆ, ನಮ್ಮ ಜೀವಜಾಲವನ್ನು ಸೇರಿಸ್ತಾ ಹೋದರೆ ಸಂಪರ್ಕ ಸಂಖ್ಯೆಯನ್ನು ಭೂಮಿಗೆ ಸೇರಿಸ್ತಾ ಹೋದಾಗೆ ಒಂದೊಂದನ್ನು ಕರೆಯುತ್ತೆ. ಬಾ ನನ್ನ ಮೇಲೆ ಕೂತ್ಕೋ, ಕೃಷಿಕನಿಗೆ ಸಹಕಾರ ಕೊಡು, ಬಾ ನನ್ನ ಮೇಲೆ ಕೂತ್ಕೋ, ಕೃಷಿಕನಿಗೆ ಸಹಕಾರ ಕೊಡು, ಬಾ ನನ್ನ ಮೇಲೆ ಕೂತ್ಕೋ, ಇದು ಎಲ್ಲರ ಜೊತೆ ಒಡನಾಟ ಮಾಡು. ಇದು ಯಾವುದರ ಒಡನಾಟವೂ ಇಲ್ಲದೆ, ಯಾವ ಪತಂಗ, ಯಾವ ಹಕ್ಕಿ, ಯಾವ ಎರೆಹುಳ, ಯಾವುದರ ಒಡನಾಟವೂ ಇಲ್ಲದೆ ಬೆಳೆಯುವ ಪೈರನ್ನು ಪಡೆದು ಆಹಾರವಾಗಿ ಬಳಸುವಂಥ ಒಂದು ಸಮಾಜದಲ್ಲಿ ಮನಸ್ಸು ಯಾವ ರೀತಿ ಇರುತ್ತೆ? ಇವೆಲ್ಲವನ್ನೂ ಒಳಗೊಂಡು ಎಲ್ಲದರ ಸಹಕಾರ, ಬಂಧುತ್ವ, ಬಾಂಧವ್ಯ, ಸಂಬಂಧ ಇವನ್ನೆಲ್ಲ ಗೌರವಿಸ್ತಾ ಬೆಳೆದಿರ್ತಕ್ಕಂಥ ಆಹಾರವನ್ನು ತಿಂದಾಗ ಅದರ ಪರಿಣಾಮ ಏನಿರುತ್ತೆ ಅಂತ ಯೋಚನೆ ಮಾಡಿದ್ರೆ, ಹಿಂದೆ ಚಿಕ್ಕಪ್ಪ ಬರಲಿ, ದೊಡ್ಡಪ್ಪ ಬರಲಿ, ದೊಡ್ಡಮ್ಮ ಬರಲಿ, 4 ದಿನ ಉಳಿಲಿ, 1 ವಾರ ಮದುವೆ ಮಾಡೋಣ, ಅಯ್ಯೋ ಈಗ ಹೊರಡ್ಬೇಡ್ರಿ, ಶುಕ್ರವಾರ, ಮಂಗಳವಾರ, ಇವತ್ತು ಕಳಿಸಲ್ಲ, ಹಬ್ಬ, ಹುಣ್ಣಿಮೆ, ಅಮಾವಾಸ್ಯೆ ಇವತ್ತು ಬೇಡ, ಈ ಎಲ್ಲ ಗುಣಗಳು ಹುಟ್ಟೋದು ಆ ಭಾವದಲ್ಲಿ ಕೃಷಿಯನ್ನು ಮಾಡಿ ಬಂದಿರತಕ್ಕಂಥ ಆಹಾರವನ್ನು ಊಟ ಮಾಡಿದಾಗ. ಹೊರಟ್ರ ಇರ್ಬೋದಿತ್ತಲ್ಲ. ಫೋನ್ ಮಾಡಿ ಬನ್ನಿ ಆಯಿತಾ, ಇನ್ನೊಂದ್ಸಲಿ ದಯಮಾಡಿ ನೀವು ಬರಬೇಕು. ಮನೆಗಳು ಒಡೆದು ಹೋಗಿರೋದು ಯಾಕೆ ಅಂದರೆ ಜೀವಜಾಲದ ಮನೆಯನ್ನು ಒಡೆದು ಬಿಟ್ಟಿದ್ದೀವಿ ವಿಷಯದಲ್ಲಿ. ಆ ಆಹಾರ ಬೆಳೆ ಯಾರ ಸಂಪರ್ಕವೂ ಇಲ್ಲದೆ, ಬಾಂಧವ್ಯವೂ ಇಲ್ಲದೆ ಬಂದಿರತಕ್ಕಂಥ ಈ ಜೋಳ, ಇದನ್ನು ತಿಂದಾಗ ಚಿಟ್ಟೆಯ ಸಂಪರ್ಕ ಇಲ್ಲ,
ಎರೆಹುಳ ಸಂಪರ್ಕ ಇಲ್ಲ, ಸೂಕ್ಷ್ಮಾಣುಜೀವಿಗಳ ಸಂಪರ್ಕ ಇಲ್ಲ, ಬೇರಿಗೆ ಗುಬ್ಬಿ ಕಾಗೆ ಇಲ್ಲ. ಈ ಜೋಳವನ್ನು ರೊಟ್ಟಿಯಾಗಿ ತಿಂದಾಗ ನಾನು ಏಕಾಂಗಿಯಾಗಿರಬೇಕು ಅನ್ನೋ ಭಾವ ಉಂಟು ಮಾಡುತ್ತೆ. ಗಂಡ ಹೆಂಡತಿ ಒಟ್ಟಾಗಿದ್ರು ಬೇರೆ ಬೇರೆ ರೂಮ್ನ ಮಲ್ಕೊಳ್ಳೋಣ ಅಂತ ಅನ್ಸುತ್ತೆ. ಮಕ್ಕಳಿಗೆ ತಂದೆ ತಾಯಿ ಬೇಡ ಅಂತ ಅನ್ಸುತ್ತೆ. ಯಾಕೆ ಅನ್ನಿಸ್ತಾ ಇದೆ? ದೇಶಕ್ಕೆ ದೇಶ ಬೇಕಾಗಿಲ್ಲ, ಗ್ರಾಮ ಬೇಕಾಗಿಲ್ಲ, ಹಳ್ಳಿ ಬೇಕಾಗಿಲ್ಲ, ಮನೆಯವರೇ ಬೇಕಾಗಿಲ್ಲ. ಯಾಕೆ ಅನ್ನಿಸ್ತಾ ಇರೋದು? ಇದನ್ನು ಏಕಾಂಗಿಯಾಗಿ ಬೆಳೆಸಿದ್ದೀವಿ. ಇದು ಏಕಾಂಗಿಯಾಗಿ ಬೆಳೆದಿರ್ತಕ್ಕಂಥ ಆಹಾರವನ್ನು ಸ್ವೀಕಾರ ಮಾಡಿದ್ದೀವಿ. ವೈಜ್ಞಾನಿಕ ತಕಡಿಯಲ್ಲಿ ಅಲ್ಲಿ ಹೇಳ್ತಿದ್ದೀರಿ ನೀವು, ಯಾವ ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಹೇಳಿದ್ದಾರೆ ಅಂತ ಹೇಳಿದರೆ ಇದಕ್ಕೆ ಯಾವ ವೈಜ್ಞಾನಿಕ ಪರೀಕ್ಷೆಯೇ ಬೇಕಾಗಿಲ್ಲ. ಕಾಣ್ತಾ ಇದೆ, ಮನೆಗಳು ಕಾಣ್ತಾ ಇದೆ, ಮನೆಗಳು ಕಾಣ್ತಾ ಇದೆ ಈ ಚಿತ್ರಣ. ಕೃಷಿ ಬಂದದ್ದು ಆಹಾರೋತ್ಪಾದನೆಗಲ್ಲ. ಆಹಾರೋತ್ಪಾದನೆ ಎನ್ನುವುದು ಕೃಷಿಯಲ್ಲಿ ಅದೊಂದು ಉಪಬೆಳೆ. ಕೃಷಿ ಬಂದಿದ್ದು ಭಗವಂತನ ಸಾಕ್ಷಾತ್ಕಾರಕ್ಕೆ. ನನ್ನನ್ನು ನಾನು ಅರಿಲಿಕ್ಕೆ ಬಂದಂಥದ್ದು ಕೃಷಿ, ಹಣದ ಗಳಿಕೆಗಲ್ಲ ಕೃಷಿ ಬಂದಿದ್ದು. ದೇಶದ ಹಸಿವನ್ನು ನೀಗಿಸ್ಲಿಕ್ಕೆಲ್ಲ ಬಂದಿದ್ದದು ಕೃಷಿ. ಭಗವಂತನನ್ನು ಕಾಣಲಿಕ್ಕೆ ಬೇಕಾದಂಥ ಹಸಿವನ್ನು ತಣಿಸ್ಲಿಕ್ಕೆ ಬಂದಂಥದ್ದು ಕೃಷಿ. ಅರ್ಥಕೊಳ್ಳೋದಲ್ಲಿ ಸೋತ್ವಿ. ಪೂರ್ವಿಕರು ಕೊಟ್ಟಂಥ ವ್ಯಾಖ್ಯಾನವನ್ನು ಗ್ರಹಣ ಮಾಡೋದ್ರಲ್ಲಿ ಸೋತ್ವಿ. ಇದನ್ನು ನೆನಪು ಮಾಡಿಕೊಡ್ಬೇಕು ಕೃಷಿ. ತಾಯಂದರು ದೊಡ್ಡ ಸಂಖ್ಯೆಯಲ್ಲಿದ್ದೀರಿ. ಈ ರೀತಿಯ ಬದುಕನ್ನು, ಕೃಷಿಯ ಬದುಕನ್ನು ಕಾಣ್ತೀನಿ, ಆಚರಿಸ್ತೀನಿ. ಬದುಕಿರೋವರೆಗೂ ನೀವು ಕೊಡೋ ಹೆಣ್ಮಗಳಿಗೆ ಕಾರಲ್ಲಿ ಕರ್ಕೊಂಡು ಹೋಗ್ತೀನೋ ಇಲ್ಲೋ ಗೊತ್ತಿಲ್ಲ, ಆದರೆ ಸಿದ್ದೇಶ್ವರ ಸ್ವಾಮಿಗಳನ್ನು ತೊಟ್ಲಲ್ಲಿ ತೂಗ್ತೀನಿ ಅವರ ಆದರ್ಶ ಅಂತ ಬಯಸುವಂಥ ಹುಡುಗರಿಗೆ ನನ್ನ ಮನೆಯ ಹೆಣ್ಮಗಳು ಕೊಡಲ್ಲ ಅಂದರೆ ಸಿದ್ದೇಶ್ವರ ಸ್ವಾಮಿಗಳು ಬೈಲಿನಲ್ಲೇ ಕಣ್ಣೀರು ಹಾಕ್ತಾರೆ ಕಣ್ರಿ. ನನ್ನ ಮನೆಯ ಹುಡುಗಿ ಕೃಷಿ ಕ್ಷೇತ್ರದಲ್ಲಿ ಇಲ್ಲ ಅಂತಾದರೆ ಅದರಂಥ ದೊಡ್ಡ ದುರಂತ ಮತ್ತೊಂದಿಲ್ಲ ಮನೆಗೆ. ನಮ್ಮ ಮನೆಗೂ ಕೃಷಿಗೂ ಸಂಬಂಧ ಇಲ್ಲ ಅಂತಾದರೆ ನಾವು ಭಗವಂತನಿಂದ ಅಷ್ಟು ದೂರ ಇದ್ದೀವಿ ಅಂತ ಅರ್ಥ. ದಯಮಾಡಿ ಈ ರೀತಿಯ ಕೃಷಿಯನ್ನು ಒಳಗೊಳ್ಬೇಕು. ದಯಮಾಡಿ ಈ ರೀತಿಯ ಕೃಷಿಯ ವಿಚಾರಧಾರೆಯನ್ನು ಒಳಗೊಂಡಿರ್ತಕ್ಕಂಥವ್ರು ಹತ್ತಿರಕ್ಕೆ ಬರಬೇಕು. ಅವರು ಸೊಸೆಯಾಗಿ ಬರಬೇಕು, ಅವನು ಅಳಿಯಾಗಿ ಬರಬೇಕು. ಆ ಥರ ಮದುವೆಯಾಗಿರ್ತಕ್ಕಂಥ ಕೃಷಿ ಕುಟುಂಬಗಳಲ್ಲಿ ಹುಟ್ಟುವಂಥ ಮಕ್ಕಳು ಸಿದ್ದೇಶ್ವರರೇ ಆಗಿರ್ತಾರೆ. ಎಲ್ಲಿ ಹುಟ್ಟೋದು ಸಿದ್ದೇಶ್ವರ ಸ್ವಾಮಿಗಳು? ಆ ಬಯಲು ಒಂದು ಆಕಾರ ತಗೊಂಡು ಮಗು ರೂಪದಲ್ಲಿ ಬರೋದು ಯಾವಾಗ? ಬಯಸ್ತಾ ಇದ್ದೀವೋ ನಾವೆಲ್ಲರೂ? ಇಲ್ವೋ? ಸಿದ್ದೇಶ್ವರ ಸ್ವಾಮಿಗಳು ಮತ್ತೊಂದು ಸಲ ಬರಬೇಕು ಅಂತ ಬಯಸ್ತಾ ಇದ್ದೀವೋ ಇಲ್ವೋ? ಯಾರು ಈ ಬಯಲನ್ನು ಒಪ್ಕೊಂಡಿದ್ದಾರೋ, ಈ ಬಯಲಿನಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಎಲ್ಲವನ್ನು ತನ್ನದು ಅಂತ ಒಪ್ಕೊಂಡಿದ್ದಾರೋ, ಅವರ ಹೊಟ್ಟೆಯಲ್ಲಿ ಬಯಲಾಗಿ ಬರ್ತೀನಿ ಅಂತ, ಅವರ ಹೊಟ್ಟೆಯಲ್ಲಿ ಬಂದು ಬಯಲಾಗ್ತೀನಿ ಅಂತ ಹೇಳಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮಿಗಳು. ಸಿದ್ದೇಶ್ವರ ಸ್ವಾಮಿಗಳು ಬರಲಿ, ಎಲ್ಲರ ಮನೆಗೆ ಬರೋಕ್ಕಿಂತ ಮುಂಚೆ ನಮ್ಮ ಮನೆಗೆ ಬರಲಿ ಅಂತ ನಾನು ಅಷ್ಟರ ಮಟ್ಟಿಗೆ ಸ್ವಾರ್ಥಿ ಆಗ್ತೀನಿ. ನಮ್ಮನೆಗೆ ಬರಬೇಕು ಸಿದ್ದೇಶ್ವರ ಸ್ವಾಮಿಗಳು ಮೊದಲು. ನಮ್ಮನೆಗೆ ಬರಬೇಕು ಸಿದ್ದೇಶ್ವರ ಸ್ವಾಮಿಗಳು ಬದಲು. ನನ್ನ ಮಗನ ಹೊಟ್ಟೆಯಲ್ಲಿ ಹುಟ್ಟಬೇಕು ಸಿದ್ದೇಶ್ವರ ಸ್ವಾಮಿಗಳು ಮೊದಲು. ನನ್ನ ಮಾವಿನ ಮರದಲ್ಲಿ ಹುಟ್ಟಬೇಕು ಸಿದ್ದೇಶ್ವರ ಸ್ವಾಮಿಗಳು ಮೊದಲು. ನನ್ನ ಆಕಳ ಕೆಚ್ಚಲಲ್ಲಿ ಅವರ ಪ್ರವಚನಗಳೆಲ್ಲ ಅಮೃತಧಾರೆಯಾಗಿ ಬರಬೇಕು ಅಂತ ಹೇಳಿ ಬಯಸುವಂಥವ್ನು ನಾನು. ಕೆಚ್ಚಲೆ ಕೈ ಹಾಕಿದ್ರೆ ಸಿದ್ದೇಶ್ವರ ಸ್ವಾಮಿಗಳ ಅಮೃತ ವಚನ ಬಂತು, ಅದನ್ನು ಕುಡಿದ್ರೆ, ಹಾಲನ್ನು ಕುಡಿದ್ರೆ, ಮಾತಾಡದೇ ಇದ್ದರೂ ಮೌನದಲ್ಲಿ ಅವರ ಅಮೃತ ವಚನಗಳು ಬರ್ತಾ ಇದೆ ಅಂತ ಅನ್ನಿಸ್ಬೇಕು. ಗೋವಿಗೆ ಯಾವ ಮೇವು ತಿನ್ನಿಸ್ಲಿ, ಆ ಹಾಲು ಆ ಅಮೃತ ಆಗಬೇಕು ಅಂದರೆ ಯಾವ ಮೇವು ತಿನ್ನಿಸ್ಲಿ, ಯಾವ ರೀತಿ ಆ ಮೇವನ್ನು ಬೆಳ್ಕೊಂಬರಲಿ. ಕೊಯ್ಯುವಾಗ ನನ್ನ ಮನಸ್ಥಿತಿ ಹೇಗಿರಲಿ? ಹುಲ್ಲನ್ನು ಕೊಯ್ತಾ ಇದ್ದೀನೋ ಅಥವಾ ಅಮೃತವನ್ನು ಕೊಯ್ತಾ ಇದ್ದೀನಿ ಕ್ಷಮಿಸು ತಾಯಿ ಅಂತ ಇದಕ್ಕೆ ಬೇಡ್ಕೊಂಡು ಕೊಯ್ತಾ ಇದ್ದೀನೋ? ಈ ಭಾವವೇ ಇಲ್ಲದೆ ಇದ್ದರೆ ಯಾವುದೋ ಯಂತ್ರದಲ್ಲಿ ಮನೆಯಲ್ಲಿ ದಿಂಬಿಗೆ ಕೈ ಹೋಗ್ತಾ ಮೊಬೈಲ್ನ ಹೀಗೆ ಆಡಿಸ್ತಾ ಯಂತ್ರದಲ್ಲಿ ಕೊಯ್ಲು ಮಾಡಿಕೊಂಡು ರಸ್ತೆಯಲ್ಲಿ ಕಣ ಮಾಡಿ ನೈವೇದ್ಯ ಆಗು ಎಡೆ ಆಗು ಅಂತ ಹೇಳಿದ್ರೆ ಯಾವ ಈಶ್ವರ ಮೆತ್ತನ್ರಿ? ಯಾವ ಈಶ್ವರ ಮೆತ್ತಾನೆ? ಸೂಪರ್ ಮಾರ್ಕೆಟಿಗೆ ಹೋದರೆ ಏನು ಬೇಕಾದ್ರೂ ಕೈಗೆ ಸಿಕ್ಕುತ್ತೆ. ಸಿದ್ದೇಶ್ವರ ಸ್ವಾಮಿಗಳು ಸಿಗಬೇಕು ಅಂದರೆ ಕೈಯಲ್ಲಿ ಮುಟ್ಟಿದ್ರೆ ಮಾತ್ರ ಸಿಗೋದು ಪೈರನ್ನ. ಯಂತ್ರದಲ್ಲಿ ಸಿದ್ದೇಶ್ವರ ಸ್ವಾಮಿಗಳಿಲ್ಲ, ತಂತ್ರದಲ್ಲಿ ಸಿದ್ದೇಶ್ವರ ಸ್ವಾಮಿಗಳಿಲ್ಲ.
ಸಿದ್ದೇಶ್ವರ ಸ್ವಾಮಿಗಳು ಅಂತಃಕರಣದಲ್ಲಿದ್ದಾರೆ. ಅದರೊಳಗಿರೋ ಜೀವವನ್ನು ಅರ್ಥ ಮಾಡಿಕೊಂಡು ಸಿದ್ದೇಶ್ವರ ಸ್ವಾಮಿಗಳು ಅದರೊಳಗಿರೋ ಜೀವವನ್ನು ನಿಡೋಣಿಯ ಗುರುಪಾದನ ತುಪ್ಪ ತಗೊಂಬಂತ ಕನೇರಿ ಶ್ರೀಗಳು ಹೇಳ್ತಾರೆ ಅಂತ ಹೇಳಿದ್ರೆ, ಮೌನವಾದಾಗೂ ಮಾತಾಡಿರತಕ್ಕಂಥ ದಿವ್ಯ ಚೇತನ ಸಿದ್ದೇಶ್ವರರು. ಆಲ್ಮಟ್ಟಿ ಶ್ರೀಗಳು ಕರೆದಾಗ, ಹರ್ಷಾನಂದರು ಕರೆದಾಗ, ಮೌನವಾಗಬೇಕು ಅಂತ ಇದ್ದವನಿಗೆ ಮಾತಾಡು ಅಂತ ಹೇಳ್ತಾ ಇದ್ದಾರಲ್ಲ, ನಾನು ಏನು ಮಾತಾಡಲಿ ಅನ್ನೊಂದು ದೊಡ್ಡ ಆತಂಕದಲ್ಲೇ ನಾನಿದ್ದೆ. ಇವತ್ತು ನಾನೇನೋ ಮಾತಾಡಿದ್ದೀನಿ, ನಿಮಗೇನೋ ಒಂದು ಅರ್ಥ ಆಗಿದೆ ಅಂತ ಅನಿಸುತ್ತೆ, ಆದರೆ ನಾನು ಮಾತಾಡಿಲ್ಲ. ನನ್ನ ಅಂತರಂಗಕ್ಕೆ ನಾನು ಮಾತಾಡ್ಕೊಂಡಿರೋದು, ನನಗೆ ಮಾತಾಡ್ಕೊಂಡಿರೋದು. ನನಗೂ ನನ್ನ ಶ್ರೀಮತಿಗೂ ಗಲಾಟೆ ಆದರೆ, ತುಂಬ ಸ್ವಾರಸ್ಯಕರವಾದಂಥ ಗಲಾಟೆ ಆಗತ್ತೆ. ಗಲಾಟೆ ಆದರೆ ಅದಕ್ಕೇನು ಕಾರಣ ಅಂತ ನೋಡ್ತಾ ಹೋದರೆ, ನನ್ನ ಕೃಷಿ ಕ್ಷೇತ್ರದಲ್ಲಿ ಮಾಡಿರೋ ತಪ್ಪಿನ ಕಾರಣ ಅಂತ ಗೊತ್ತಾಗುತ್ತೆ. ನನ್ನ ಆಕಳಿಗೆ ಇವತ್ತು ಹೊಡೆದಿರೋ ಕಾರಣ ಅಂತ ಗೊತ್ತಾಗುತ್ತೆ. ಯಾಕೆ ಮನಸ್ಸು ಹೀಗೆ ಮುದುಡ್ತಾ ಇದೆ ಅಂತ ಗೊತ್ತಾದರೆ ನನ್ನ ಬೆಳೆ ಮುದುಡಿರೋದು ಗೊತ್ತಾಗ್ತಾ ಹೋಗುತ್ತೆ. ನಮ್ಮ ಕೃಷಿಕರು ಎಲ್ಲ ಸಮಸ್ಯೆಗೆ ಪರಿಹಾರವನ್ನು ಹಣದ ಮೂಲಕ ನೋಡೋದ್ರ ಬದಲು ನಾನು ಮಾಡಿರೋ ತಪ್ಪಿನ ಮೂಲಕ ನೋಡ್ತಾ ಹೋದರೆ, ಅದೇ ನಮ್ಮ ಕೃಷಿಯನ್ನು ಸುಧಾರಿಸುವ, ಅದೇ ನಮ್ಮ ಜೀವನವನ್ನು ಸುಧಾರಿಸುವ, ಅದೇ ನಮ್ಮನ್ನು ಸಿದ್ದೇಶ್ವರರೆಡೆಗೆ ಕರೆದುಕೊಂಡು ಹೋಗುವ ಪಥ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ತಪ್ಪಾಡಿದರೆ ಕ್ಷಮಿಸ್ಬಿಡಿ. ಈ ಸಂದರ್ಭಕ್ಕೆ ಬರ್ತೀನೋ ಇಲ್ವೋ ಅಂತ ಅಂದ್ಕೊಳ್ತಾ ಇದ್ದವನಿಗೆ ಹರ್ಷಾನಂದರು ಕರೆದಾಗ, ನನ್ನ ಹೆಸರು ಆನಂದ, ಅವ್ರು ಹರ್ಷಾನಂದ, ನನಗೆ ಅವ್ರ ಕರೆದ ಕ್ಷಣದಿಂದ ನಿತ್ಯಾನಂದ ಆಗ್ಬಿಟ್ಟಿದೆ. ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಪರಮ ಪೂಜ್ಯರನ್ನು ನಾನು ನಿತ್ಯ ಸ್ಮರಣೆ ಮಾಡ್ತೀನಿ. ಈ ಕಣ್ಣಿರುವವರೆಗೂ, ಈ ಬುದ್ಧಿಯಲ್ಲಿ ವಿವೇಕ ಇರುವವರೆಗೂ ಅವರ ನೆನಪಿನಿಂದ ನನ್ನನ್ನು ದೂರ ಮಾಡಬೇಡಪ್ಪ ಭಗವಂತ ಅಂತ ಬೇಡ್ತಾ ನಾನು ವೇದಿಕೆಯಿಂದ ನಿರ್ಗಮಿಸ್ತೀನಿ. ನಮಸ್ಕಾರ.